ನಮಸ್ತೆ. 12/3/2025 ಬುಧವಾರ ಶುಕ್ಲ ಪಕ್ಷ. ಚಂದ್ರನು ಇವತ್ತು ರಾತ್ರಿ 2 ಗಂಟೆ 15 ನಿಮಿಷ 10 ಸೆಕೆಂಡ್ಗೆ ಸಿಂಹರಾಶಿಗೆ ಹೋಗುತ್ತದೆ. ಹಾಗಾಗಿ ಸಿಂಹರಾಶಿ ಅಲ್ಲಿಯವರೆಗೂ ಅಂದರೆ ರಾತ್ರಿಯವರೆಗೂ ಕಟಕ ರಾಶಿ ಇದೆ. ಇವತ್ತಿನ ತ್ರಯೋದಶಿ ತಿಥಿ 9 ಗಂಟೆ 11 ನಿಮಿಷ 49 ಸೆಕೆಂಡ್ ಬೆಳಗ್ಗೆ AM ವರೆಗಿದೆ. ನೆಕ್ಸ್ಟ್ ಬರೋದು ಚತುರ್ದಶಿ. ಮಖಾ ನಕ್ಷತ್ರ ರಾತ್ರಿ ಅಂದರೆ ಬೆಳಗ್ಗೆಯಿಂದ 4 ಗಂಟೆ 5 ನಿಮಿಷ 19 ಸೆಕೆಂಡ್ವರೆಗೆ ಇವತ್ತು ಮಖಾ ನಕ್ಷತ್ರ. ಇಲ್ಲಿಂದ ಮಖಾ ನಕ್ಷತ್ರ ಪ್ರಾರಂಭವಾದರೆ ಸಿಂಹರಾಶಿನೂ ಸ್ಟಾರ್ಟು ಅಂತ ಅರ್ಥಕ್ಕೆ. ಈ ರೀತಿಯಾಗಿ ಇವತ್ತು ಮಖಾ ನಕ್ಷತ್ರ, ಅದಾದ ನಂತರ ಪುಬ್ಬ ನಕ್ಷತ್ರ ಬರುತ್ತದೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಂದರೆ ಬೆಳಗಿನ ಜಾವದವರೆಗೂ ಶುಭವಾಗಿಲ್ಲ. ಕಾರ್ಯನಾಶ ಅಂತ ಇರೋದರಿಂದ ಎಚ್ಚರ. ಇದು 4 ಗಂಟೆ 6 ನಿಮಿಷದವರೆಗೂ ಬೆಳಗಿನ ಜಾವದವರೆಗಿದೆ. ಆಮೇಲೆ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ಯಾವುದೇ ಕಾರ್ಯಗಳಾದರೂ ಯೋಚನೆ ಮಾಡಿಕೊಳ್ಳಿ, ಇವತ್ತು ಬೇಡ ಅಂತ. ಬೇಕಾದರೆ ಅನುಕೂಲಗಳು ಸಿಗುತ್ತದಾ ಇಲ್ಲವಾ ಅಂತ ಯೋಚನೆ ಮಾಡಿ ಮಾಡುವಂಥದ್ದೇ ಉತ್ತಮ. ಮತ್ತಷ್ಟು ವಿಶೇಷಕ್ಕೆ ಬರೋಣ. ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:29ಕ್ಕೆ, ಸೂರ್ಯ ಅಸ್ತಮಾನ ಸಂಜೆ 6:30. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಫಸ್ಟೇ ಹೇಳಿದ್ವಿ 2 ನಕ್ಷತ್ರಗಳಿದೆ ಅಂತ. ರಾತ್ರಿ 4 ಗಂಟೆ 5 ನಿಮಿಷದವರೆಗೂ ಮಖಾ ನಕ್ಷತ್ರ, ಅದು ರಾಕ್ಷಸ ಗಣ. ಆನಂತರ ಬರುವ ಪುಬ್ಬ ನಕ್ಷತ್ರ ಮಾನುಷೀಯ ಗಣ. 6:29 ಬೆಳಗ್ಗೆ AM ರಿಂದ 8:40ವರೆಗೂ ಮಖಾ ನಕ್ಷತ್ರ 1ನೇ ಪಾದ. 8:40 ಮೇಲೆ ಮಧ್ಯಾಹ್ನ 3:07ವರೆಗೂ 2ನೇ ಪಾದ. ಮಧ್ಯಾಹ್ನ 3:07 ಮೇಲೆ ರಾತ್ರಿ 9:35ವರೆಗೂ 3ನೇ ಪಾದ. ರಾತ್ರಿ 9:35 ಮೇಲೆ ಬೆಳಗಿನ ಜಾವ 4:05ವರೆಗೂ ಮಖಾ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಮಖಾ ನಕ್ಷತ್ರವೇ ಮುಗಿಯುತ್ತದೆ. ಆಮೇಲೆ ಪುಬ್ಬ ನಕ್ಷತ್ರ ಪ್ರಾರಂಭವಾಗುತ್ತದೆ ಬೆಳಗಿನ ಜಾವ 4 ಗಂಟೆ 5 ನಿಮಿಷ ಅಲ್ಲಿಂದ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ ಇದು ಇವತ್ತು ಇಲ್ಲ ಅಂತ. ಆದ್ದರಿಂದ ಅಭಿಜಿತ್ ಮುಹೂರ್ತಕ್ಕಾಗಿ ಕಾಯುವಂಥದ್ದು ಬೇಡ. ಅದಲ್ಲದೆ ನಾವು ಫಸ್ಟೇ ಹೇಳಿದಂತೆ ಕಾರ್ಯನಾಶ ಅಂತ ಇರೋದರಿಂದ ಅಭಿಜಿತ್ ಮುಹೂರ್ತ ಕೂಡ ಅಲ್ಲಿ ಉಪಯೋಗಕರವಾಗಿಲ್ಲ. ವಿಜಯ ಮುಹೂರ್ತ ಮಧ್ಯಾಹ್ನ 2:29ರಿಂದ 3:18. ಈ ರೀತಿಯಾಗಿ ಕೆಲವು ವಿಷಯಗಳನ್ನ ನಾವು ನೋಡುತ್ತೀವಿ. ಆದರೂ ಯಾವಾಗಲೂ ನಾವು ಗಮನ ಕೊಡಬೇಕು, ಜನರಲ್ ಆಗಿ ಒಂದು ದಿನ ಚೆನ್ನಾಗಿದೆಯಾ ಅಂತ. ಅದು ಮಗು ಹುಟ್ಟೋದಾದರೂ ಮುಹೂರ್ತವಾದರೂ ಜನರಲ್ ಆಗಿ ನಮಗೆ ಸರಿಯಾಗಿ ಕಾಣಿಸಲಿಲ್ಲ. ಆದ್ದರಿಂದಲೇ ಪದೇ ಪದೇ ಹೇಳ್ತೀವಿ, ಕಾರ್ಯನಾಶ ಅಂತ ಇದ್ದಾಗ ತಾರಾಬಲ ಚಂದ್ರಬಲ ಯಾವುದೂ ಅಲ್ಲಿ ಕೆಲಸ ಮಾಡೋದಿಲ್ಲ. ಮೀರಿ ಮಾಡಿದ್ರೆ ಕೆಲವ್ರಿಗೆ ಏನೋ ಹಿರಿಯರ ಆಶೀರ್ವಾದ ಮತ್ತು ಮನೆ ದೇವರು ಈ ರೀತಿಯ ಸಪೋರ್ಟ್ರಿಂದ ಕೆಲವು ಕಾರ್ಯಗಳಾಗ್ಬೋದು. ಉದಾಹರಣೆ ಇವತ್ತು ನೋಡೋಣ. ಬೆಳಗ್ಗೆ 9:29ರಿಂದ 10:29ವರೆಗೂ ಗುರು ಹೊರೆ ಇದೆ. ಆದರೂ 10 ಗಂಟೆ 8 ನಿಮಿಷದವರೆಗೂ ಅಗ್ನಿ ಪಂಚಕ. ಶಿವನನ್ನು ದರ್ಶನ ಮಾಡಿ ಪೂಜೆ ಮಾಡಿ ಆಮೇಲೆ ಉಳಿದಿರುವಂಥ 20 ನಿಮಿಷಗಳು ಮಾತ್ರ ಚೆನ್ನಾಗಿದೆ. ಗುಳಿಕೆ ಕಾಲ ಬೆಳಗ್ಗೆ 10:59ರಿಂದ 12:29. ಈ ಕಾಲದಲ್ಲಿ ಚೋರ ಕಾಲವಿದೆ. ಎಲ್ಲ ವಸ್ತುಗಳನ್ನು ಭದ್ರವಾಗಿ ನೋಡ್ಕೋಬೇಕು. 12 ಗಂಟೆ 5 ನಿಮಿಷ ಮಧ್ಯಾಹ್ನದಿಂದ 12:53ವರೆಗೂ ದುರ್ಮುಹೂರ್ತವಿದೆ, ಎಚ್ಚರ. ಈ ರೀತಿಯಾಗಿ ಒಳ್ಳೆಯ ಟೈಮ್ ಇದ್ದರೂ ಅದರಲ್ಲೂ ಕೆಟ್ಟ ಟೈಮ್ ಇರುತ್ತಾ ಅಂತ ನೋಡಿಕೊಳ್ಳಲೇಬೇಕು. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ವಿಜಯ ಮುಹೂರ್ತ ಮಧ್ಯಾಹ್ನ 2:29ರಿಂದ ಅಂದರೆ ಹೆಚ್ಚು ಕಮ್ಮಿ 2:15 ಅಂತ ಇಟ್ಕೊಳ್ಳಿ ಮಧ್ಯಾಹ್ನ. ಅಲ್ಲಿಂದ 3:18ವರೆಗೂ ವಿಜಯ ಮುಹೂರ್ತವಿದೆ. ಇದರಲ್ಲಿ 3:09ವರೆಗೂ 3:10ವರೆಗೂ ಮಾತ್ರನೇ ಶುಭವಾಗಿರೋದು. ಯಾಕೆಂದರೆ 3:10ರಿಂದ 4:53ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ ನಡೆಯುತ್ತದೆ. ಈ ರೀತಿಯೆಲ್ಲ ಕೆಲವು ವಿಷಯಗಳಿದೆ. ಹಾಗಾಗಿ ಕೆಲವರು ಸುಮ್ಮನೆ ಒಂದು
ಕ್ಯಾಲೆಂಡರ್ ನೋಡಿಬಿಟ್ಟು ಅದು ಇದು ಅಂತ ನೋಡಿಬಿಟ್ಟು ಒಳ್ಳೆ ಟೈಮು ಅಂತ ತೀರ್ಮಾನ ಮಾಡುತ್ತಾರೆ. ಅದು ಸರಿಯಾಗಿರುತ್ತದೆ ಅಂದರೆ ಇಲ್ಲ. ಖಂಡಿತವಾಗಿ ಮಗುವನ್ನ ಆಪರೇಷನ್ ತೆಗೆಯೋಕ್ಕೆ ಏಕವಿಂಶತಿ ದೋಷಗಳು ಅಂತ ಕೆಲವು ವಿಷಯಗಳಿದೆ. ಅದೆಲ್ಲ ಇಲ್ಲಿ ನೋಡೋದು ಕಷ್ಟವಾಗುತ್ತದೆ. ಯಾರ ಹತ್ರ ನಾನು ನೋಡಿದ್ದೀವಿ, ಅದೆಲ್ಲ ನೋಡಬೇಕು. ಈ ರೀತಿಯಾಗಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದರೂ ಕೆಟ್ಟೋದನದಲ್ಲೂ ಕೂಡ ಕೆಲವು ಕಾರ್ಯಗಳು ಮಾಡೋಕ್ಕೆ ಒಳ್ಳೆಯ ಸಮಯ ಬೇಕಾಗುತ್ತದೆ. ಅದನ್ನು ಕೊಡ್ತೀವಿ, ತಿಳ್ಕೊಳ್ಳಿ. 6:29 7:57 ಬೆಳಗ್ಗೆ AM ವರೆಗೂ ಶುಭವಾಗಿದೆ. 9:31 12:03 ಮಧ್ಯಾಹ್ನದವರೆಗೂ ಶುಭವಾಗಿದೆ. ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3:08 ವರೆಗೂ ಶುಭವಾಗಿದೆ. ಸಂಜೆ 4:55 ರಾತ್ರಿ 12:52 ವರೆಗೂ ಶುಭವಾಗಿದೆ. ರಾತ್ರಿ ಅದೇ ಥರ 5 ಗಂಟೆ ಆ ಸಮಯದ ಮೇಲೇ ನಮಗೆ ಶುಭವಾಗಿರೋದು. ನಾವು ಕೆಲವು ಟೈಮಲ್ಲಿ ನೋಡ್ತೀವಿ ಬ್ರಹ್ಮ ಮುಹೂರ್ತ ಇದೆಯಾ ಅಂತ. ಆದರೂ ಇದರಲ್ಲಿ ಬೆಳಗಿನ ಜಾವ 3 ಗಂಟೆ 3 ನಿಮಿಷದಿಂದ 4:56 ವರೆಗೂ ಕೂಡ ಶುಭವಾಗಿದೆ. ಈ ರೀತಿಯೆಲ್ಲ ತಿಳ್ಕೋಬೋದು. ಇನ್ನೂ ಕೆಲವು ವಿಷಯಗಳಿಗೆ ಹೋದರೆ ಅಮೃತಗಳಿಗೆ ಬೆಳಗಿನ ಜಾವ ಅಂತಂದರೆ ಲೇಟ್ ನೈಟು ರಾತ್ರಿ 1:30 3:14 ವರೆಗಿದೆ. ಆದರೆ ಈ ಸಮಯದಲ್ಲಿ ಬೇರೆ ದೋಷಗಳಿರಬಾರದು. ಯಾಕೆಂತಂದರೆ ಮೃತ್ಯು ಬೇರೆ ಆ ಸಮಯದಲ್ಲೇ ಇದೆ. ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಮಾತ್ರ ಉಪಯೋಗಿಸಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ಳಿ. ಯಾಕೆಂತಂದರೆ ಕಷ್ಟಪಟ್ಟರೆ ಖಂಡಿತವಾಗಿ ಅನುಕೂಲ ಉಂಟು. ಆದರೂ ಜನರಲಾಗಿ ಒಂದು ದಿನಾನೇ ಚೆನ್ನಾಗಿಲ್ಲ ಅಂತಂದಾಗ ಕೆಲವು ವಿಷಯಗಳಿಗೆ ಖಂಡಿತವಾಗಿಯೂ ಗಮನ ಕೊಡಬೇಕು. ಹಣಕಾಸಿನ ತೊಂದರೆ ಅಂದರೆ ಪರವಾಗಿಲ್ಲ. ಒಟ್ಟಾಗಿ ಕಾರ್ಯನಾಶ ಅಂತ ಇರೋದರಿಂದ ಯಾವುದೇ ಕಾರ್ಯಗಳಾದರೂ ಎಮರ್ಜೆನ್ಸಿ ಮಾಡಲೇಬೇಕು. ಕೋರ್ಟು, ಡಾಕ್ಟರ್, ಹೀಗಾಗಿ ಕೆಲವು ವಿಷಯಗಳಿದೆ. ಅದನ್ನು ಮಾತ್ರ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯದಲ್ಲಿ ಮಾಡಿ. ಈ ರೀತಿ ದಿನ ಇರೋದರಿಂದ ಇವತ್ತು ತಾರಾ ಚಂದ್ರಬಲ ಅಂದರೆ ನನ್ನ ನಕ್ಷತ್ರಕ್ಕೆ ಚೆನ್ನಾಗಿದೆಯಾ, ನನ್ನ ರಾಶಿಗೆ ಚೆನ್ನಾಗಿದೆಯಾ ಇವತ್ತು ಅಂತ ನೋಡುವಂಥದ್ದಾದರೆ ಖಂಡಿತವಾಗಿ ದೋಷವಿರುವಂಥದ್ದೇ. ಆದರೂ ಅದರಲ್ಲೂ ಈ ಟೈಮಿಂಗ್ ಇರೋವರು ಅಂದರೆ ನಾವು ಕೊಟ್ಟಿರುವಂಥ ಒಳ್ಳೆಯ ಟೈಮ್ 100% ಚೆನ್ನಾಗಿದೆ ಅಂತಂದವರು ಮಾತ್ರ, ಅದನ್ನು ನಂಬುವವರು ಮಾತ್ರ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಅದರಲ್ಲೂ ಇವತ್ತು ಬೇಕಂತ ತೀರ್ಮಾನ ಮಾಡ್ಕೊಂಡು ಮಾಡಿ. ಇಲ್ಲವಾದರೆ ಇನ್ನೊಂದು ದಿನಕ್ಕೂ ಹೋಗೋಣ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.